ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ರೈತನ ಹೆಸರು ನಾಡಿನ ಉಸಿರು ಎಂಬ ಒಂದು ಸಾಮಾಜಿಕ ನಾಟಕದಲ್ಲಿ ಈ ಒಂದು ಅತಿಥಿ ಮಹೋದಯರು ಈಗಾಗಲೇ ಆಗಮಿಸಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಅತಿಥಿಗಳು ಬಂದಿಲ್ಲ, ಕೆಲವೊಂದಿಷ್ಟು ಅತಿಥಿಗಳು ಮಾತ್ರ ಬಂದಿದ್ದಾರೆ. ಅವರನ್ನೀಗ ಸ್ವಾಗತ ಮಾಡುವುದರ ಮುಖ ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕೆಂದು ನಮ್ಮೂರಿನ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಮಹಾದೇವ ಸ್ವಾಮಿ ಧರ್ಮರ ಮಠದ ಮಹಾಸ್ವಾಮಿಗಳು ವಹಿಸಬೇಕಾಗಿರುವಂತೆ ಈ ಒಂದು ಮಾಲಾರ್ಪಣೆಯನ್ನು ನಮ್ಮೂರಿನ ರೇವಣಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶ್ ಮೇಟಿ ಸಾವ್ಕಾರ್ ಅವರು ಶ್ರೀ ಮಹಾದೇವ ಸ್ವಾಮಿ ಧರ್ಮರ ಸ್ವಾಮಿಗಳಿಗೆ ಮಾಲಾರ್ಪಣೆ ಮಾಡೋದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ರಾಜು ಮಣ್ಣಿಕೆರೆ ಅಧ್ಯಕ್ಷರು, ಕಾಂಗ್ರೆಸ್ ಕಮಿಟಿ ಬಾಗಲಕೋಟೆವರೆಗೆ ವಾಯ್ವಾ ತಿಮ್ಮಾಪುರ್ ಸರ್ ಇಂದ ಒಂದು ಮಾಲಾರ್ಪಣೆ ಮಾಡೋಕ್ಕಾಗಿ ವಿನಂತಿ. ಉಮೇಶ್ ಮೇಟಿ ಸಾವ್ಕಾರ್ ಅವರಿಗೆ ನಮ್ಮ ವಾಯ್ವಾ ತಿಮ್ಮಾಪುರ್ ಸರ್ ಇಂದ ಒಂದು ಮಾಲಾರ್ಪಣೆ ವಿನಂತಿ. ಮಹಿಳೆಯರಿಗೆ ಧನ್ಯವಾದಗಳು. ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಈರಪ್ಪ ಕಡೆಮನೆ ಅವರಿಗೆ ಶ್ರೀ ಮಹಾದೇವ ಸ್ವಾಮಿ ಧರ್ಮರಿಂದ ಮಾಲಾರ್ಪಣೆ ಇನ್ನೂರು ಅತಿಥಿಗಳು ಆಗಮಿಸಿರ್ತಕ್ಕಂಥ ನಿಂಗಪ್ಪ ಮಾದಾರ್ ಸಾಕಿನ ಬೇವೂರ್ ಇವರಿಗೆ ಮಹಾದೇವ ಸ್ವಾಮಿ ಪರಸಪ್ಪ ಮಾದಾರ್ ಇವರಿಂದ ಮಾಲಾರ್ಪಣೆ. ಇನ್ನೂರು ಅತಿಥಿಗೆ ಆಗಮಿಸಿರ್ತಕ್ಕಂಥ ನಾಗರಾಜ್ ಕೊಡೇಕಲ್ ಸರ್ಗೆ ನಾಗಪ್ಪ ಮಾದಾರಿ ಅವರಿಂದ ಮಾಲಾರ್ಪಣೆ ಮಾಡೋಕ್ಕಾಗಿದೆ. ಇನ್ನೂರು ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಅಶೋಕ್ ಚಳ್ಳಿ ಅವರಿಗೆ ಇನ್ನೂರು ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಸಿಂಧೂರ್ PKPS ಅಧ್ಯಕ್ಷರು ಇವರಿಗೆ ಭೀಮಣ್ಣ ಮಾದಾರಿಗಳಿಂದ ಮಾಲಾರ್ಪಣೆ ಮಾಡಬೇಕಾಗಿದೆ. ಶ್ರೀ ತಿಪ್ಪಣ್ಣ ಕಟಿಮನಿ ಮಹನೀಯರಿಗೆ ಸಿದ್ದಣ್ಣ ಮಾದಾರಿಯವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀ ಹುಲ್ಲಪ್ಪ ಅಂಟ್ರದಾನಿ ಮಹನೀಯರಿಗೆ ಮುದ್ದಪ್ಪ ಬಡಿಯಾರಿವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ.
ಶ್ರೀ ಯಲ್ಲಪ್ಪ ಕಟ್ಟಿ ಮಣಿಮಾಯರಿಗೆ ಗಮನ ದೊಡ್ಮಣಿಯವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಒಲವಿ ಬದುಕಿನ ಬಂಗಾರ ಒಲವಿನ ನೆನಪೇ ಉದಯದ ಮಧುರ ಒಲವಿನ ನೆನಪೇ ಉದಯದ ಮಧುರ ಒಲವೇ ದೈವದ ಸಾಕ್ಷಾತ್. ಶ್ರೀ ಭೀಮಪ್ಪ ಕಡೆಮಣಿ ಒಂದು ಅತಿಥಿ ಮಹೋದಯರಿಗೆ ಮುತ್ತಣ್ಣವರಿಂದ ಮಾಲಾರ್ಪಣೆ ಮಾಡಕ್ಕಾಗಿ ವಿನಂತಿ. ಒಂದು ಮಾತಾಡ ಹೂವ ಕಥನಾನೆ ಇನ್ನೋರ್ವ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀ ತೇಜಪ್ಪ ಮಹಾರಾಜನವರು ಇವರಿಗೆ ದುರ್ಗಪ್ಪ ಮಾದಾರಿವರೊಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ನಿನ್ನ ಮನಸಾರೆ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪರಸಪ್ಪ ಬಸವಿನಾಳ ಇವರಿಗೆ ಮಂಜು ತಿಮ್ಮಾಪುರ್ ಇವರಿಂದ ಮಾಲಾರ್ಪಣೆ ಮಾಡಕ್ಕಾಗಿ ವಿನಂತಿ. ಕಣ್ಣ ಮುಂದೆ ಸೌಭಾಗ್ಯ ನೀನೆ ಪ್ರೀತಿ ಭಾವ ದೇವತೆ ಕಣ್ಣ ನೀನೆ ಕೊನೆಯವರೆಗೂ ಹುಲ್ಲು ಹಾಕಿ ಅದನ್ನೊಂದು ಕಾಯಬೇಕು ಇನ್ನೋರ್ವ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀ ಶಿವರಾಜ್ ವಾಡ್ಕರ್ ಇವರಿಗೆ ಯಮನಪ್ಪ ದೊಡ್ಮಣಿಯವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಲಾಲಿಸುವಾರಿ ನನ್ನ ಶ್ರೀ ಸಂಗನಗೌಡ ಗೌಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೂರಿನ ಮೊದಲ ಪರಿಚಯ ಆಗಿರ್ತಕ್ಕಂಥ ಸಂಗನಗೌಡ ಗೌಡ್ರಿ ಇವರಿಗೆ ಮಾದಾರಿವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧರ್ಮೇಶ್ ತುಂಬರ್ಮಟ್ಟಿ ಅವರು ಇವರಿಗೆ ಭೀಮಣ್ಣ ಮಾದಾರಿವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ತಿಪ್ಪನಗೌಡ ಮುತ್ತನಗೌಡ ಗೌಡ್ರಿ ಇವರಿಗೆ ತಿಮ್ಮಾಪುರ್ ಅವರು ಮಾಲಾರ್ಪಣೆ ಮಾಡೋಕ್ಕಾಗಿ ವಿನಂತಿ. ಸದಸ್ಯರಾಗಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರಿಗೆ ವಾಯುವ ತಿಮ್ಮಾಪುರ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. जिंदगी की राहों में रंग कंपनी जिंदगी की राहों में रंग कंपनी ईद है कयामत की ईद
ನೀವರಿಗೆ ಈ ಮಾನ್ಯರಿಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸಂಗಪ್ಪನ ತುಂಬರ್ಮಟ್ಟಿ ಇವರಿಗೆ ವಾಯ್ವಾ ತಿಮ್ಮಾರ್ಪುರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ಸೇರಿಸು ಓ ಆ ತೀರವ ಸೇರಿಸು ಕಾಯುಣವೇ ಚರಣ. ಇದೀಗ ಮಾಲಾರ್ಪಣೆ ನಡೆಸಿಕೊಟ್ಟಿರ್ತಕ್ಕ ವಾಯ್ವಾ ತಿಮ್ಮಾಪುರ್ ಅವರಿಗೂ ಧನ್ಯವಾದಗಳು. ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಯಮನಪ್ಪನ ದೊಡಮನಿ ಅವರಿಗೆ ಶ್ರೀ ವಾಯ್ವಾ ತಿಮ್ಮಾಪುರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಒಂದು ನಾಟಕಕ್ಕೆ ಜೀವ ಕಳೆಯನ್ನು ತುಂಬಿರ್ತಕ್ಕಂಥ ಸಾರಿ ಇನ್ನೋರ್ವ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವಪ್ಪ ದೊಡಮನಿಯವರಿಗೆ ನಮ್ಮೂರಿನ ದುರ್ಗಪ್ಪ ಮಾದಾರಿಯವರಿಂದ ಮಾಲಾರ್ಪಣೆಯನ್ನು ನೆರವೇರಿಸಿಕೊಳ್ತಾ ಇದ್ದಂತೆ. ಕನ್ನಡ ಗಂಗೆಗೆ ಏರುವೆ ನಾನೀಗ, ಏರುವೆ ನಾನೀಗ, ಗಂಧದ ತಂತ್ರಕ್ಕೆ ಹಾಡುವೆ ನಾನೀಗ, ಹಾಡುವೆ ನಾನೀಗ, ಜೀವನ ಪಾವನ ಕಾವ್ಯಗಳ ಜೀವನವಿಂಗ. ಈ ಒಂದು ನಾಟಕಕ್ಕೆ ಜೀವ ಕಳೆಯನ್ನು ತುಂಬಿರ್ತಕ್ಕಂಥ ಸಂಗೀತ ಸಾಮ್ರಾಟರಾಗಿರ್ತಕ್ಕಂಥ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಶ್ರೀ ರೇವಣ್ ಸಿದ್ದಯ್ಯ ಬಿ ಹಿರೇಮಠ್ ಸಾಕಿ ನಿಡಗುಂದಿ ಒಂದು ಮಾಸ್ತರ್ ಅವರಿಗೆ ಮಾದೇವಪ್ಪ ನಾಗೂರ್ ಹಾಗೂ ವಾಯ್ವಾ ತಿಮ್ಮಾಪುರ್ ಸರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ರೇವಣ್ ಸಿದ್ದಯ್ಯ ಬಿ ಹಿರೇಮಠ್ ಮಾಸ್ತರ್ ಅವರಿಗೆ ಮಾದೇವಪ್ಪ ನಾಗೂರ್ ಇವರು 501 ರೂಪಾಯಿ ಅಯ್ಯರಿ ಜೊತೆಗೆ ಒಂದು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ನಾಟಕ ಹಾಗೂ ಕಾರ್ಯಕ್ರಮದ ಸೂತ್ರಧಾರಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಯುವ ನಾಯಕ ಲಕ್ಷ್ಮಣ್ ಮಾದೇವಪ್ಪ ಮಾದಾರಿ ಅವರಿಗೆ ನಮ್ಮೂರಿನ ನಾಯಕರಾಗಿರ್ತಕ್ಕಂಥ ತಿಪ್ಪನಗೌಡ ಗೌಡ್ರಿಗಳಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಈಗ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮುಖೇನ ಪ್ರಾರಂಭವಾಗುತ್ತದೆ. ಈ ಒಂದು ಜ್ಯೋತಿ ಮುಖೇನ ಕಾರ್ಯಕ್ರಮವನ್ನು ರಾಜು ಮಣ್ಣುಕೇರಿಯ ಅಧ್ಯಕ್ಷರು ಹಾಗೂ ರಾಜು ಕಟ್ಟಿಮಣಿಯವರು, ಮಾದೇವಸ್ವಾಮಿ ಧರ್ಮರು ಹಾಗೂ ಎಲ್ಲ ಅತಿಥಿ ಮಹೋದವರು ಜ್ಯೋತಿ ಬೆಳಗುವುದರ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಉಮೇಶ್ ಮೇಟಿ ಸಾವ್ಕಾರ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಉಮೇಶ್ ಮೇಟಿ ಸಾವ್ಕಾರ್ ವೇದಿಕೆ ಮೇಲೆ ಬರಬೇಕು. ಉಮೇಶ್ ಮೇಟಿ ಸಾವ್ಕಾರ್ ಹಾಗೂ ರಾಜು ಮಣ್ಣಿಕೇರಿ ಅವರು ಹಾಗೂ ನಮ್ಮ
ಬೇವೂರಿನ ನಿಂಗಪ್ಪ ಮಾದಾರ್, ಈರಪ್ಪ ಕಡಿಮಣಿ ಹಾಗೂ ಅಂಟ್ರದಾನಿಯವರು ಮತ್ತು ಅಶೋಕ್ ಚಳಮರದವರು, ನಾಗರಾಜ್ ಕೊಡಕಲ್ ಅವರು ಹಾಗೂ ತಿಪ್ಪಣ್ಣ ಕಟ್ಟಿಮಣಿ, ಸಿಂಗೂರಪ್ಪ ಕಟ್ಟಿಮಣಿ, ಯಲ್ಲಪ್ಪ ಕಟ್ಟಿಮಣಿ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂತಹ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸಲಿಕ್ಕೆ ಚಾಲನೆ ಕೊಡಬೇಕಂತ ವಿನಂತಿಸಿಕೊಳ್ತೇನೆ. ಬ್ರಹ್ಮಾನಂದ ಭಗವಾನ ಆತ್ಮಾನಂದ ಸದಾನ ವೇದಾಂತರ್ಯ ಜೈಕಾರ ಆತ್ಮಾಭಿಮತಸಾರ ಜ್ಯೋತಿ ಬುರುಕ ಕಾರ್ಯಕ್ರಮವನ್ನು ನಡೆಸುತ್ತಕ್ಕಂಥ ಮಹಿಳೆಯರಿಗೆ ಧನ್ಯವಾದಗಳು. ಈಗ ಉದ್ಘಾಟಕರಾಗಿ ಈ ಒಂದು ಉದ್ಘಾಟಕರ ಭಾಷಣವನ್ನು ರಾಜು ಮಣ್ಣಿಕೇರಿ, ಜಿಲ್ಲಾ ಅಧ್ಯಕ್ಷರು ಕಾಂಗ್ರೆಸ್ ಎಸ್ಸಿ ವಿಭಾಗ ಬಾಗಲಕೋಟೆಯವರು ದಯವಿಟ್ಟು ಕ್ಷಮಿಸಬೇಕಾಗಿ ವಿನಂತಿ. ಪಾರಿವಾಳ ಹರಿಸುವ ಕಾರ್ಯಕ್ರಮ. ಪಾರಿವಾಳ ಹರಿಸುವವರು ನಮ್ಮ ಬೇವೂರಿನ ಈರಪ್ಪ ಕಡಿಮನಿ ಹಾಗೂ ಜ್ಯೋತಿ ಬೆಳಗಿಸಿರುವಂತಹ ನಮ್ಮ ರಾಜು ಮಣ್ಣಿಕೇರಿ ಅವರು, ನಿಂಗಪ್ಪ ಮಾದರ್ ಅವರು ಹಾಗೂ ವಾಡ್ಕರ್ ಅವರು, ಅಶೋಕ್ ಚಳಮರದವರು, ತಿಪ್ಪಣ್ಣ ಕಟ್ಟಿಮಣಿ, ಸಿಂಧೂರಪ್ಪ ಕಟ್ಟಿಮಣಿ, ಅಂಟ್ರದಾನಿಯವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಡೆಸಿಕೊಡಬೇಕು. ಬಲೂನ್ ಹಾರಿಸುವ ಕಾರ್ಯಕ್ರಮವನ್ನು ಎಲ್ಲ ಒಂದು ಅತಿಥಿ ಮಹೋದಯರು ನಡೆಸಿಕೊಡ್ಬೇಕಂತೆ. ಬಲೂನ್ ಹಾರಿಸುವವರು ನಮ್ಮ ನಾಗರಾಜ್ ಕೊಡಕಲ್ ಹಾಗೂ ಅಶೋಕ್ ಚಳಮರ ಹಾಗೂ ನಮ್ಮ ಇನ್ನಿತರ ತೇಜಪ್ಪ ಮಹಾರಾಜರು ಮತ್ತು ಕಟ್ಟಿಮಣಿ ಸಿಂಧೂರಪ್ಪ, ಯಲ್ಲಪ್ಪ ಕಟ್ಟಿಮಣಿ ಮತ್ತು ನಮ್ಮ ತಿಪ್ಪಣ್ಣ ಕಟ್ಟಿಮಣಿಯವರು ಬಲೂನ್ ಹಾರಿಸುವ ಕಾರ್ಯಕ್ರಮ ನಡೆಸ್ತಾರೆ. ಇವತ್ತಿನ ಮರಳು ಸಿದ್ದೇಶ್ವರ ತಿಮ್ಮಾಪುರ ಗ್ರಾಮದಲ್ಲಿ ಮರಳು ಸಿದ್ದೇಶ್ವರ ಮಹಾದೇವ ಸ್ವಾಮಿ ಕೃಪಾಶೀರ್ವಾದದಿಂದ ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನಮ್ಮೂರಿನ ಅಜ್ಜನವರಾದಂಥ ಪರಮ ಪೂಜ್ಯ ಮರಳು ಸಿದ್ದೇಶ್ವರ ಮಹಾದೇವ ಸ್ವಾಮಿಗಳ ಪಾದಗಳಲ್ಲಿ ಪಡಮಟ್ಟು ನಮ್ಮೂರಿನ ಮಾದರ ಸಮಾಜದ ಎಲ್ಲ ಕಲಾವಿದರು ಈ ನಾಟಕವನ್ನು ಅಭಿನಯಿಸಲಿದ್ದು, ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ರಾಜು ಮಣ್ಣಿಕೇರಿ ಅಧ್ಯಕ್ಷರು ಎಸ್.ಸಿ. ಘಟಕ ಬಾಗಲಕೋಟ್ ಕಾಂಗ್ರೆಸ್ ಇವರು ಮಾತನಾಡಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆರಾಧ್ಯ ದೈವ ಧರ್ಮದ ಮಠದ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿರುವಂಥ ಎಲ್ಲ ನನ್ನ ವೇದಿಕೆ ಮೇಲಿರುವ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸಿ, ಅದರ ಜೊತೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ
ವಹಿಸಿದಂಥ ನಮ್ಮ ಜನಪ್ರಿಯ ಶಾಸಕರು ನನ್ನ ತಂದೆಯ ಸಮಾನರಾದಂಥ HY ಮಿಟಿ ಸಾಹೇಬರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸಿ ಅದರ ಜೊತೆ ನನ್ನ ಯಾವಾಗಲೂ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಿರಿಯ ಅಣ್ಣನ ಸ್ಥಾನದಲ್ಲಿ ಯಾವಾಗಲೂ ಉಮೇಶಣ್ಣ ಮಿಟಿಯವರು ನನ್ನನ್ನು ಯಾವಾಗಲೂ ತಮ್ಮ ಕಡೆಯ ತಮ್ಮನಂಗೆ ಯಾವಾಗಲೂ ತಮ್ಮ ಜೊತೆ ಕರ್ಕೊಂಡು ರಾಜಕಾರಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸಿ ಅದ್ರ ಜೊತೆ ನಮ್ಮ ಸಮುದಾಯದ ಹಿರಿಯರು ಮಾದಿಗ ಸಮಾಜದ ಜಿಲ್ಲಾ ಒಕ್ಕೂಟಗಳ ಅಧ್ಯಕ್ಷರಾದಂಥ YY ತಿಮ್ಮಾಪುರ ಅವರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ಇವತ್ತು ಬಹಳ ಇಲ್ಲಿ ಸೇರಿದ್ದು ನೋಡಿದ್ರೆ ಭಾಳ ಇವೆಲ್ಲ ವಾತಾವರಣ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನನಗೂ ಕೂಡ ಒಂದು ಪಾತ್ರ ಯಾಕೆ ಕೊಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ನಮಗೂ ಒಂದು ಪಾತ್ರ ಕೊಟ್ಟಿದ್ರೆ ನಾನು ಕೂಡ ನಮ್ಮ ಗುರುಗಳ ಮುಂದೆ ನಾವು ಒಂದು ಏನಾರ ಆ್ಯಕ್ಟಿಂಗ್ ಮಾಡ್ಬೋದಾಗಿತ್ತು, ನಮ್ಮ ಗುರುಗಳ ಮುಂದೆ ಯಾವುದಾದ್ರೂ ಒಂದು ಪಾತ್ರ ಮಾಡ್ಬೋದಾಗಿತ್ತು ನನ್ನ ಅಣ್ಣ ತಮ್ಮಂದಿರ ಜೊತೆ ಅಂತ ಅನಿಸ್ತೈತಿ. ಆದ್ರೆ ಇವತ್ತು ಒಂದು ಹೆಸರು ನೀವು ಬಳಕೆ ಮಾಡಿದ್ರಿ, ರೈತರ ಹೆಸರು ಅಂತೇಳಿ, ನಾಡಿನ ಉಸಿರು ಅಂತೇಳಿ. ಇವತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿ ಯಾರಾದರೂ ಭೂಮಿ ಮೇಲೆ ಬದುಕ್ತಾ ಇದ್ದಾನಂತ ಹೇಳಿದ್ರೆ ಆ ರೈತರು ಕೊಟ್ಟಂತ ಅನ್ನದಿಂದ ಬದುಕ್ತಾ ಇದ್ದಾನ ಅಂತ ಹೇಳಿ ಇವತ್ತು ನಾವು ಆತ್ಮಸಾಕ್ಷಿ. ಇವತ್ತು ರೈತರ ಹೆಸರ ಮೇಲೆ ದೇಶದಲ್ಲಿ ಸಾಕಷ್ಟು ರೀತಿಯ ಕಂಪನಿಗಳು ಸ್ಥಾಪನೆ ಆಗಿದ್ದಾವೆ. ರೈತನ ಹೆಸರ ಮೇಲೆ ಸಾಕಷ್ಟು ರೀತಿಯ ಯೋಜನೆಗಳು ಬಂದಿದ್ದಾವೆ. ರೈತರ ಹೆಸರ ಮೇಲೆ ಸಾಕಷ್ಟು ರೀತಿಯ ದೊಡ್ಡ ದೊಡ್ಡ ಕಂಪನಿಗಳು, ಇಂಡಸ್ಟ್ರಿಯಲಿಸ್ಟು ದೊಡ್ಡ ದೊಡ್ಡ ಹೆಸರಿನಲ್ಲಿ ನಡೀತಾ ಇದ್ದಾವೆ. ಆದರೆ ಇವತ್ತು ಎಷ್ಟು ದೊಡ್ಡ ದುರ್ದೈವ ಅಂತ ಹೇಳಿದ್ರೆ ದೆಹಲಿಯಲ್ಲಿ ನಮಗೆ ಸಿಗಬೇಕಾದಂಥ ಯೋಜನೆಗಳನ್ನು, ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಹೋದಾಗ ಈಗಿನ ಪರಿಸ್ಥಿತಿಗಳು ಯಾವ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ದೇಶದ ರಾಷ್ಟ್ರದ ರಾಜಧಾನಿ ದೆಹಲಿಗೆ ನಮ್ಮ ರೈತರು 6 ಕೋಟಿಗಿಂತ ಹೆಚ್ಚು ರೈತರು ಹೋಗಿ ನಮ್ಮ ಹಕ್ಕುಗಳನ್ನು ಕೊಡಿ, ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೇಳ್ರಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿದ್ರೆ ನಾವು ನೀವು ಅರ್ಥ ಮಾಡ್ಕೋಬೇಕು, ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸಮಾಜ ಅನ್ನುವಂಥ ವ್ಯವಸ್ಥೆಯನ್ನು ತಾವು ತಿಳ್ಕೊಬೇಕಾಗುತ್ತೆ. ಆದರೆ ಇಲ್ಲಿ ಸೇರಿದಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ, ಇಲ್ಲಿ ಸೇರಿದಂಥ ತಾಯಂದಿರಿಗೂ, ಇಲ್ಲಿ ಸೇರಿದಂಥ ಯುವಕರು ಆ ರೈತರ ಹೆಸರಿನ ಮೇಲೆ ಏನು ತಮ್ಮ ಉಸಿರನ್ನ ಇಟ್ಟುಕೊಂಡಿದ್ದೀರಿ, ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ತಾಯಂದಿರನ್ನ ರಕ್ಷಣೆ ಮಾಡಬೇಕಾಗಿದೆ, ನಾವು ಶಿಕ್ಷಣದ ಕಡೆಗೆ ಹೋಗಬೇಕಾಗಿದೆ, ನಾವು ಧರ್ಮದ ಮುಖಾಂತರ ಸ್ವಾಭಿಮಾನದ ಕಡೆಗೆ ಜನರನ್ನ ಒಯ್ಯಬೇಕಾಗಿದೆ. ನನ್ನ ಅಣ್ಣ ತಮ್ಮಂದಿರನ್ನ ನಾವು ನಮ್ಮ ಕೌಟುಂಬಿಕವಾದಂಥ ವ್ಯವಸ್ಥೆಯಲ್ಲಿ ನಾವು ಗೌರವಿಸುವಂಥ ಪರಿಸ್ಥಿತಿಗೆ ಒಯ್ಯಬೇಕಾಗತ್ತೆ. ಇವತ್ತು ಪುಸ್ತಕಗಳಲ್ಲಿ ಓದಿದ್ರೆ ಮಾತ್ರ ಸಂಸ್ಕಾರ ಬರುತ್ತೆ ಅನ್ನುವಂಥ ವಾತಾವರಣ ಇಲ್ಲ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ನೋಡ್ರಿ, ಪ್ರತಿಯೊಂದು ಬೆಂಗಳೂರು ಮತ್ತು ಮುಂಬೈ ಭಾಗದಲ್ಲಿ ಒಂದು ಮಾತಿತ್ತು, ಇಲ್ಲ ಉತ್ತರ ಕರ್ನಾಟಕದ ಕಲಾವಿದರನ್ನ ಗೌರವಿಸಲಂಗಂತಾರೆ. ಇವತ್ತು ಯಾಕಪ್ಪ ಇವತ್ತು ಹಾಡ ತಗೊಂಡ್ರೆ ಆಗಲೇ ಹಚ್ಚಿದ್ರು ಹಿತ್ತಲಕ್ಕ ಬಾ ಮಾವ ಅಂತೇಳಿ. ಮತ್ತೆ ಆ ರೆಕಾರ್ಡ್ ಎಲ್ಲಿದೆ ಮತ್ತಪ್ಪ ಉತ್ತರ ಕರ್ನಾಟಕದ? ಇವತ್ತು ಈ ಕಲಾವಿದರು ಇವತ್ತು ಇಷ್ಟು ಚಂದ ಅವ್ರ ಧ್ವನಿ ಕೇಳಿದ್ರೆ SP ಬಾಲಸುಬ್ರಹ್ಮಣ್ಯಂ ಧ್ವನಿಗಿಂತ ಏನು ಕಡಿಮೆ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಯಾವ ಬೆಂಗಳೂರಲ್ಲ, ಯಾವ ದೆಹಲಿ ಅಲ್ಲ, ಯಾವ ಮುಂಬೈ ಅಲ್ಲ, ಎಲ್ಲ ಕಡೆನೂ ವಿಸ್ತಾರಗೊಳಿಸುವಂತ ಒಂದು ಶಕ್ತಿ ಕೊಟ್ಟಿದೆ ಅಂತ ಹೇಳಿದ್ರೆ ರೈತರ ಅನ್ನದಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತ. ಇವತ್ತು ಅದ್ರ ಜೊತೆ ನಾನು ರಾಜು ಮಣ್ಣಿಕೇರಿ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದು ಅದರ ಆ ಒಂದು ಆಶೀರ್ವಾದ ಯಾರ್ದಾರ ಐತೆ ಅಂತ ಹೇಳಿದ್ರೆ ನಮ್ಮ HY ಮಿಟಿ ಸಾಹೇಬರದು ಐತಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ವಕೀಲನಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಮಾದಿಗ ಸಮಾಜದಿಂದ ಯಾರಾದರೂ ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕರೆ ಆಗಿತ್ತು ಅಂತ ಹೇಳಿದ್ರೆ ಅದು ನನ್ನ ಮಗ ರಾಜು. ಇವತ್ತು ಮೀಡಿಯಾದವರಾಗಲಿ ಯಾರಾದರೂ ಯುವಕರು ಮತ್ತು ಸಾಮಾಜಿಕ ಕ್ಷೇತ್ರದಾಗ ಎಲ್ಲರೂ ಒಂದು ಕಡೆ ನನ್ನ TV ಮಾಧ್ಯಮದೊಳಗೆ ಎಲ್ಲರೂ ಕೇಳ್ತಿರ್ತಾರಲ್ಲ, ಮೇಟಿಯವರ ಯಾರೇ ನಿಮ್ಮ ಮಕ್ಕಳು ಅಂತ ಕೇಳಿದ್ರು ಕೂಡ ನಮ್ಮ ರಾಜು ಮಣ್ಣಿಕರು ನಮ್ಮ ಮಗನ ಅವನ ಮುಂದೆ ತೊಗೊಂಡು ಮಾತಾಡಿಸ್ರಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವ್ರ ಕುಟುಂಬದಲ್ಲಿ ಕೂಡ ನಮಗೆ
ಅವರ ಮನೆಯಲ್ಲಿ ನೇರವಾಗಿ ಹೋಗುವಂಥ ಅವಕಾಶ ಸಮಾಜದೊಳಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹಿರಿಯರು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳ ಮನೆಗೆ ಹೋಗಿದ್ದೀನಿ. ಆದರೆ ಅದಕ್ಕೆ ಸ್ಪಷ್ಟವಾದಂಥ ಗೌರವ ಸಿಗೋದು ನಮ್ಮ ಮೇಟಿ ಸಾಹೇಬರ ಮನೆಗೆ ಸಿಕ್ಕಂಥ ಗೌರವ ಎಲ್ಲಿ ಸಿಕ್ಕಿಲ್ಲ ಅಂತೇಳಿ ನಾವು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಾನು ಇವತ್ತು ನಮ್ಮ ವಾಯವಾ ತಿಮ್ಮಾಪುರಲ್ಲಿನೂ ಈಗ ಒಂದು 15-20 ದಿವಸದಿಂದ ಬೇರೆ ಬೇರೆ ವಿಷಯದೊಳಗೆ ನಾವು ಸೇರ್ತಾ ಇರ್ತಿದ್ವಿ, ಮಾತಾಡ್ತಾ ಇರ್ತೀವಿ. ನಾವು ಅದನ್ನು ವಿನಂತಿ ಮಾಡ್ಕೊಂಡೆ, ಸರ್ ನೋಡ್ರಿ, ಬರುವಂಥ ಸಮುದಾಯದ ವಿಷಯದೊಳಗೆ ನಾವು ಗ್ರಾಮೀಣ ಭಾಗದಾಗ ಹೋಗ್ಬೇಕಾಗತ್ತ. ಸಿಟಿ ಒಳಗೆ ಜನಸಂಖ್ಯೆ ಅಷ್ಟಕ್ಕಷ್ಟ ಒಂದು 3 ಓಣ್ಯಾಗ ಅಷ್ಟೇ ಅದಾರ. ಆದರೆ ಗ್ರಾಮೀಣ ಭಾಗಕ್ಕೆ ಹೋದಾಗ ಯುವಕರ ಪರಿಸ್ಥಿತಿ ಸರಿಯಿಲ್ಲ. ನಮ್ಮ ಸಮುದಾಯದ ಯುವಕರ ಪರಿಸ್ಥಿತಿ ಯಾಕೆ ಸರಿ ಇಲ್ಲ ಅಂತ ಹೇಳಿದ್ರೆ, ಒಂದು ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, EC ಆಗಿರ್ಬೋದು, ಒಂದು ಮಾಹಿತಿ ಕೊಡ್ತಾರೆ. ಇವತ್ತು ಏನಾದರೂ ಒಂದು ಕಡೆ ಏನೋ ಪಂಚ ಗ್ಯಾರಂಟಿಗಳು ನಮ್ಮನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರದವರು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಗುಳೆ ಹೋಗ್ಬೇಕಾಗಿತ್ತು. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಪತ್ರಕರ್ತರು ಕೂಡ ನನ್ನ ಜೊತೆ ಸಂವಾದ ಮಾಡೋ ಸಮಯದೊಳಗೆ ಅವರು ಕೂಡ ಹೇಳಿದ್ರು, ಇಲ್ಲ ರಾಜು ಅವರೇ, ನೀವು ಹೇಳೋದು ಸತ್ಯ ಐತಿ, ಇವತ್ತು ಗುಳೆ ಹೋಗೋದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನೀವು ಕೊಟ್ಟಂತ ಏನು 5 ಗ್ಯಾರಂಟಿಗಳು ಅದು ಕಟ್ಟ ಕಡೆಯ ಸಮಾಜದವರಿಗೆ ಮುಟ್ತಾ ಇದೆ ಅಂತ ಹೇಳಿದ್ರೆ ಅದು ರೈತರ ಒಂದು ಪರಿಶ್ರಮ. ಇವತ್ತು ರೈತರ ಸರ್ಕಾರ, ಜನಪರ ಸರ್ಕಾರ ಇದೆ ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಇವತ್ತು ನಮ್ಮ ಹುಡುಗರು 500 ರೂಪಾಯಿ ಸಲುವಾಗಿ 500 ರೂಪಾಯಿ ಸಲುವಾಗಿ ಚೆನ್ನೈನ ಮಡ್ರಾಸ್ ತಮಿಳುನಾಡು ಆ ಊರ ಕೊಯಮತ್ತೂರು ಅಂತೇಳಿ ಆ ಊರಿಗೆ ಖಾಲಿ 500 ರೂಪಾಯಿ ಸಂಬಂಧ ದುಡ್ಯಾಕೆ ಹೋಗ್ತಾರ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಪರಿಸ್ಥಿತಿಗಳನ್ನ ನಾ ಈಗಾಗಲೇ ಮಂತ್ರಿಗಳ ಜೊತೆ ಮತ್ತು ಶಾಸಕರ ಜೊತೆ ವಿನಂತಿ ಮಾಡಿಕೊಂಡಾಗ ಇದೇ ವಾಯವಾ ತಿಮ್ಮಾಪುರ ಅವರು ಬಹಳ ನೋವಿನಿಂದ ಅವರ ಜೊತೆ, ಶಾಸಕರ ಜೊತೆ ಮತ್ತು ಮಂತ್ರಿಗಳ ಜೊತೆ ವಿನಂತಿ ಮಾಡ್ಕೊಂಡ್ರು, ಸರ್ ಗ್ರಾಮೀಣ ಭಾಗದಾಗ ಇರುವಂಥ ಪರಿಸ್ಥಿತಿ ಮತ್ತೆ ಎಲ್ಲಿ ಇಲ್ಲ, ಅದಕ್ಕೆ ಮೊದಲ ನೀವು ಉದ್ಯೋಗದ ಕಡೆ ಅವಕಾಶ ಮಾಡಿಕೊಡುವಂಥ ಕೆಲಸ ದಯಮಾಡಿ ಮಾಡ್ರಿ ಅಂತಂದಾಗ ಈ ಚುನಾವಣೆ ಮುಗಿದ ನಂತರ ನಾವು ಮೇಟಿಯವ್ರ ಜೊತೆ ಮಾತನಾಡಿ ಆ ಅವಕಾಶ ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಮಾನ್ಯ RB ತಿಮ್ಮಾಪುರ ಸಾಹೇಬರು ಇವತ್ತು ವೇದಿಕೆಗೆ ಬರಬೇಕಾಗಿತ್ತು. ಅವರು ಕರೆ ಕೊಟ್ಟಿದ್ದಾರೆ. ಇವತ್ತು ನನ್ನ ಮುಖಾಂತರ ರಾಜು ಮನ್ನಿಕೇರಿ ಅವರು ನಮ್ಮ ಮಗ ಇದ್ದಂಗೆ ಅವ ಹೋಗಿ ಮಾತಾಡ್ಲಿ ಅಂತ ಹೇಳಿ ಅವರು ಕೂಡ ಫೋನ್ ಮುಖಾಂತರ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅದಕ್ಕೆ ನಮ್ಮ ವಾಯವಾ ತಿಮ್ಮಾಪುರ ಅವರು, ಈ ನಾವು ಮತ್ತು ನಮ್ಮ ಕಡಿಮನಿಯವರು, ನಮ್ಮ ಯಲ್ಲಪ್ಪ ಅವರು ಎಲ್ಲರೂ ಕೂಡ ಗ್ರಾಮೀಣ ಭಾಗದಾಗ ಹೋದಾಗ ಎಲ್ಲಾದರೂ ಒಂದು ಕಡೆ ಭವನಗಳಲ್ಲಿ ಹೆಸರು ಕಾಣ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಯಾರ್ದು ಕಾಣಂಗಿಲ್ಲ. ನಮ್ಮ ಸಮುದಾಯದ ಮನೆಗಳಲ್ಲಿ, ಭವನಗಳಲ್ಲಿ ಹೆಸರು ಕಾಣೋದು ಯಾರ್ದಂದ್ರೆ ಅದು HY ಮೇಟಿ ಸಾಹೇಬ್ರ ಹೆಸರು ಕಾಣ್ತೈತೆ ಅಂತೇಳಿ ಇವತ್ತು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಇವತ್ತು ಬಂಧುಗಳೇ, ಇವತ್ತು ನಿಮ್ಮೆಲ್ಲರ ತಾಯಂದಿರ ಒಂದು ನನಗೆ ದರ್ಶನ ಇಲ್ಲಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಜೊತೆ ಅನ್ಯೋನ್ಯವಾಗಿ ನನಗೆ ಇರೋದಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಅದ್ರ ಜೊತೆ ನಾಟಕ ಅದು ಯಾವ ರೀತಿ ನೀವು ತಗೋಬೇಕಂತ ಹೇಳಿದ್ರೆ, ನಾಟಕ ಅನ್ನೋದು ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳು, ಕುಟುಂಬದಲ್ಲಿರುವಂಥ ನಡೆಯುವಂಥ ಸಂಬಂಧಗಳ ಬಗ್ಗೆ ಬಂದಾಗ ನೀವು ಅದನ್ನು ಪಾತ್ರ ಅಂತ ಸ್ವೀಕಾರ ಮಾಡಿರಿ, ಅದನ್ನು ಜೀವನದಲ್ಲಿ ಒಳ್ಳೆಯ ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವ ನಿಟ್ಟಿನಲ್ಲಿ ಹೋಗ್ರಿ ಅನ್ನೋಂಥ ಮಾತನ್ನು. ಮತ್ತು ಮೇಲಿಂದ ಮೇಲೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಕೊರೋನಾ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಏನು ಮಾಡಿಬಿಟ್ಟಿದ್ರು ಅಂತ ಹೇಳಿದ್ರೆ, ಯಪ್ಪ ಕೊರೋನಾ ಬಂದಿದೆ, ನಾವೆಲ್ಲರೂ ಕೂಡ ಹೋದಿವಿ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಅದು ಅಟ್ಯಾಕ್ ಆಕತ್ತೆ ಅಂತ ಹೇಳಿ ಬಹಳ ಭಯಭೀತರಾಗಿದ್ರು. ಆದ್ರೆ ನಾವು ಮಾತ್ರ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಸಿಟಿ ಭಾಗದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ನಾವು ನಿರಂತರವಾಗಿ ಏನು ಮಾಡಿಬಿಟ್ಟಿದ್ವಿ ಅಂತ ಹೇಳಿದ್ರೆ ಜನರ ಸಂಪರ್ಕದಲ್ಲಿದ್ದು. ನಾವು ಜನರ ಸಂಪರ್ಕದಲ್ಲಿದ್ದಾಗ ನಮ್ಮ ಈಗ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಅವರು ಹೇಗಾದರೂ ಮಾಡಿ ಹಣ ಕೊಟ್ಟು 3 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಟು ತಮ್ಮ ಜೀವನವನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಸಮುದಾಯದ ಪರಿಸ್ಥಿತಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಬಹಳ ಗಂಭೀರವಾದಂಥ ಪರಿಸ್ಥಿತಿಗಳಿತ್ತು. ಅನ್ನಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಾವೊಂದು ಘಟನೆ ನೆನಪು ಮಾಡ್ತೀನಿ. ಬಿಳಿಗಿ ಭಾಗದ ಒಬ್ಬರು ಚೆನ್ನಮ್ಮ ಬಿಳಿಗಿಕರ್ ಅಂತೇಳಿ ಆ ಹೆಣ್ಮಗಳು ಉಸಿರು ನಿಲ್ತಿತ್ತು, ಎದೆ ಬಡ್ಕೊತಿತ್ತು. ಆ ಉಸಿರು ನಿಲ್ಲೋದು ಹೋಗೋದು ನೋಡಿದ್ರೆ ಅವ್ರು ನನಗೆ ಫೋನ್ ಹಚ್ಚಿ, ಸರ್ ನಮ್ಮ ಸಮುದಾಯದ ಏನ್ರಿ ಯಾರಾದರೂ ಹಿರಿಯರು ಅದಿರೋ ಇಲ್ಲೋ, ನೀವು ಜೀವಂತ ಅದಿರೋ ಇಲ್ಲ ಅಂತ ಕೇಳಿದಾಗ ಅಲ್ಲಿ ನಮ್ಮ ಪರಿಸ್ಥಿತಿ, ನಮ್ಮ ಕಣ್ಣಾಗ ನೀರು ಬಂದಿತ್ತು. ನೋಡಿದ್ರೆ ಆ ಅನಾಹುತಗಳು ನಿಮ್ಮ ಗ್ರಾಮೀಣ ಭಾಗದಾಗ ಅಷ್ಟ ಅದು ದೊಡ್ಡ ಪ್ರಮಾಣದಾಗ ಹೋಗಿದ್ದಿಲ್ಲ. ಆದ್ರೆ ಎಲ್ಲರಿಗೂ ಸ್ವಾಭಾವಿಕವಾಗಿ ಎಷ್ಟು ನೋವಾಗಿತ್ತಂದ್ರೆ ಕೊರೋನಾ ಟೈಮ್ನಾಗ
ಆ ಹೆಣ್ಮಗಳ ಪರಿಸ್ಥಿತಿ ಗಂಭೀರ ಆಗಿ ಅವ್ರು ವಿನಂತಿ ಮಾಡ್ಕೊಂಡಾಗ ನಾನು ಸಾಹೇಬರನ್ನ ಮತ್ತು ನಮ್ಮ ಬಾಯ ಕಮಿಟಿಯವ್ರನ್ನ ನಮ್ಮ ಉಮೇಶ್ ಅಣ್ಣವ್ರನ್ನ ಭೇಟಿ ಮಾಡಿ ಫೋನ್ ಹಚ್ಚಿ ಅವ್ರ ಫೋನ್ನ ಮುಖಾಂತರ ಅವ್ರು ವಿನಂತಿ ಮಾಡ್ಕೊಂಡಾಗ ನೇರವಾಗಿ ಜಿಲ್ಲಾ ಸರ್ಜನ್ ಫೋನ್ ಮಾಡಿ ನೀ ಏನು ಮಾಡ್ತೀವೋ ಗೊತ್ತಿಲ್ಲ, ಅವರು ಪಿಳಿಗಿಕರವರು ನಮಗೆ ಬೇಕಾದವರು, ನಮ್ಮ ಸಮುದಾಯದವರು, ಅವ್ರು ಹಿಂದುಳಿದವರು ಅದಾರ, ಅವ್ರಿಗೆ ಎಷ್ಟೊತ್ತಿದ್ರು ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡಬೇಕು, ಆಕ್ಸಿಜನ್ ಕೊಟ್ಟು ಅವ್ರು ಉಳಿಸಿ ನನಗೆ ಫೋನ್ ಹಚ್ಚಬೇಕನ್ನುವಂತ ಒಂದು ನಿರ್ಧಾರವನ್ನು ತಗೊಂಡು ಆ ಹೆಣ್ಮಗಳ ಜೀವ ಉಳಿಸ್ಯಾರ ಅಂತ ಹೇಳಿದ್ರೆ ಇವತ್ತು ಇದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಅಂತ ಹೇಳಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾಯುವಾಗ ಅವನು ಉಳಿಸ್ಬೇಕು ವಿನ ಅವ ಜೀವಂತ ಇದ್ದಾಗ ಅವ ಹಂಗಿದ್ದ ಹಿಂಗಿದ್ದ ಅಂತೇಳಿ ಅದನ್ನು ಮಾಡೋದಿಲ್ಲ. ಇವತ್ತು ಈ ವೇದಿಕೆ ಮತ್ತು ಈ ಕಾರ್ಯಕ್ರಮ ಏನಾದರೂ ಇವತ್ತು ನಮ್ಮ ಉಮೇಶಣ್ಣ ಮಿಟ್ಟಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆ ನಾವು ಕೂಡ ಅದರೊಳಗೆ ಪಾಲ್ದಾರ ಅದೀವಿ ಅಂತೇಳಿ ನಮ್ಗೆ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವೆಲ್ಲ ಕಡೆ ಈಗ ಪುಸ್ತಕ ವಿತರಣೆ ಮಾಡ್ತೀವಿ, ಬಟ್ಟೆ ವಿತರಣಾ ಕಾರ್ಯಕ್ರಮ, ಕುಷ್ಠರೋಗಿಗಳ ಕಾಲನಿಗೆ ಹೋಗ್ತೀವಿ, ಮಲ್ಲು ಮೇಟಿಯವ್ರು ಕರ್ಕೊಂಡು ಎಲ್ಲ ಬಡವರ ಪರವಾಗಿ ಕೆಲಸಗಳನ್ನ ಕೊಟ್ಟು ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಶ್ರೀಮಾನ್ಯ ಎಚ್.ವೈ. ಮೇಟಿಯವರ ಆಶೀರ್ವಾದ, ನಮ್ಮ ಉಮೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ನಾನು ಕೂಡ ಇವತ್ತು ನಿಂತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕು. ನನಗೆ 2009 ಸಾಹೇಬರು ಭೇಟಿ ಆಯ್ತು. ಎಚ್.ವೈ. ಮೇಟಿ ಸಾಹೇಬರು 2009 ಭೇಟಿ ಆದ್ರು. 2009 ಭೇಟಿ ಆಗಿದ್ದಾರೆ ಅಂತ ಹೇಳಿದ್ರೆ ಸಾಹೇಬರು ಹೇಳ್ತಿದ್ರು, ಇಲ್ಲ ನೀವು ಜನಪರ ಕೆಲಸ ಮಾಡೋದಿತ್ತಂದ್ರೆ ನನ್ನ ಜೊತೆ ಬರ್ರಿ, ಆದ್ರೆ ಈ ನಿರಂತರವಾಗಿ ಜನರ ಶೋಷಣೆಗಳು ಮಾಡುವಂತ ವ್ಯಕ್ತಿಗಳ ಜೊತೆ ನೀವು ಸಂಪರ್ಕ ಹೊಂದಬೇಡ್ರಿ ಅಂತೇಳಿ ನಮ್ಮನ್ನ ಅವರು ಬಹಳ ವ್ಯವಸ್ಥಿತವಾಗಿ ನಮ್ಮನ್ನು ಮುಂದೆ ಕುಂದಿರಿಸಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಹೇಳ್ತಾರ ಆ ರೀತಿ ಬುದ್ಧಿ ಹೇಳಿ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲದರೂ ಹೋರಾಟ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಕೊಡುವಂತ ಶಕ್ತಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಶ್ರೀಮಾನ್ಯ ಎಚ್.ವೈ. ಮೇಟಿ ಅವರಿಗೆ ಸಲ್ಲಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮಗೆ ಅವ್ರು ಎಷ್ಟು ಮುಗ್ಧರು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಈ ಮಾತು ಬೇಜಾರು ಮಾಡ್ಕೋಬೇಡ್ರಿ, ನೀವು ನಾಟಕ ನೋಡೋದು ಖರೆ ಐತಿ, ಆದ್ರೆ ಊರಿಗೆ ಫಸ್ಟ್ ಟೈಮ್ ಬಂದ್ರೆ ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಅವ್ರ ಎಂತ ವ್ಯಕ್ತಿ ಅಂತ ಹೇಳಿದ್ರೆ ನಾ ಕರಿ ಕೋಟ್ ಹಾಕೊಂಡು ಬಂದು ವಕೀಲನಾಗಿ ಅವ್ರ ಮಗಲ್ ನಿಂತ್ರ, ರಾಜು ನೀ ಯಾವಾಗ ವಕೀಲಾಗಿ ನನಗೆ ಗೊತ್ತೇ ಇಲ್ಲ ಅಂತಂದ್ರು ಅವರು. ಅಲ್ರಿ ಕರಿ ಕೋಟ್ ಕೊಡಿಸ್ದವ್ರು ಅವ್ರ ಕಾಲೇಜಿಗೆ ನನಗೆ ಅದನ್ನ ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟರು ಅವ್ರ ಎಲ್ಲಾ ರೀತಿಯಿಂದ ಸಹಾಯ ಮಾಡಿದ ಮೇಲೂ ಕೂಡ ಅವ್ರ ಎಷ್ಟು ಮುಗ್ಧರು ಅಂತ ಹೇಳಿದ್ರೆ, ರಾಜು ನೀವು ವಕೀಲಾಗಿದ್ದು ನನಗೆ ಗೊತ್ತೇ ಇಲ್ಲಪ್ಪ, ಓದೋದು ಗೊತ್ತಿಲ್ಲ ಅಂದ್ರು ಅವ್ರು. ಅಷ್ಟರ ಮಟ್ಟಿಗೆ ಅವ್ರು ಮಾಡಿದಂಥ ಕೆಲಸಗಳು ಬಹಳ ಅದಾವು. ಅದಕ್ಕೆ ಇವತ್ತು ನಮಗೆ ತಿಮ್ಮಾಪುರ ಅವರ ಊರಿಗೆ ಕರೆಸ್ಕೊಂಡು ಇವತ್ತು ವೇದಿಕೆಯನ್ನ ಕೊಟ್ಟು ತಾವೆಲ್ಲರೂ ಕೂಡ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಆಹ್ವಾನ ಮಾಡಿದ್ರಿ, ಇಲ್ಲಿ ಸನ್ಮಾನ ಮಾಡಿದ್ರಿ. ಆದ್ರೆ ಈ ನಾಟಕ ಅನ್ನೋದು ಏನೈತಲ್ಲ, ಒಂದು ಜೀವನದ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಸಹಾಯಕಾರಿ ಆಗುವಂತ ಪಾತ್ರಗಳನ್ನ ತಗೋಬೇಕು, ಅಂದಾಗ ಮಾತ್ರ ಬದಲಾವಣೆ ಸಾಧ್ಯ. ನಮ್ಮ ಸಮುದಾಯ ಶಿಕ್ಷಣದ ಕಡೆಗೆ, ಆರ್ಥಿಕ ಕಡೆಗೆ, ಧಾರ್ಮಿಕ ಕಡೆಗೆ ಹೋಗುವಂತ ವ್ಯವಸ್ಥೆಗಳು ಎಲ್ಲ ಸಮುದಾಯದಲ್ಲಿ ಬಂದರೆ ಮಾತ್ರ ಸಾಮಾಜಿಕ ಬದಲಾವಣೆಗಳು ಮಾಡಲು ಸಾಧ್ಯ, ದೇಶದ ರಕ್ಷಣೆ ಮಾಡಲು ಸಾಧ್ಯ. ಈ ಹೆಸರು ಇವತ್ತೇನು ರೈತರ ಹೆಸರಿನ ಮೇಲೆ ಏನು ಉಸಿರು ಅಂತ ಇಟ್ಟಿದ್ದೀರಿ, ಇದು ಬಹಳ ಅನ್ಯೋನ್ಯವಾದಂಥ ಶಬ್ದ. ಬಹಳ ಕಾರ್ಯಕ್ರಮಗಳು ಹೋಗಿದ್ದೀನಿ, ಬೇರೆ ಬೇರೆ ರೀತಿ ಇಟ್ಟಿರ್ತಾರ. ಆದ್ರೆ ಇವತ್ತು ಈ ಒಂದು ಧರ್ಮದ ಸ್ಥಳದಲ್ಲಿ ಇಂಥ ಒಂದು ಹೆಸರಿಟ್ಟು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಏನೋ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿಮ್ಮ ತಮ್ಮ ನಿಮ್ಮ ಮಗ ಅಂತ ತಿಳ್ಕೊಂಡು ಕ್ಷಮಿಸ್ರಿ ಅಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ರಾಜು ಮನ್ನಿಕೇರಿ ಅವರಿಗೆ. ಹಾಗೂ ಈಗ ಇವತ್ತಿನ ಈ ನಾಟಕದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರುವಂತಹ ನಮ್ಮ ಎಚ್.ವೈ. ಮೇಟಿ ಸಾಹೇಬರು ಬರಬೇಕಾಗಿತ್ತು. ಈಗ ಇದು ಏನದು ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ, ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಸಾಹೇಬರು ಹಾಗೂ ಅವರಿಗೆ ಸ್ವಲ್ಪ ಬಿಸಿಲಿನ ಒಂದು ತೊಂದರೆಯಿಂದ ಆರಾಮಿಲ್ಲದ ಸಲುವಾಗಿ ಬರೋದಾಗಲಿಲ್ಲ. ಅವರ ಚಿರಂಜೀವಿಯಾದಂಥ ಉಮೇಶ್ ಮೇಟಿ ಸಾಹುಕಾರರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಹಾಗೂ ಇವತ್ತಿನ ಈ ನಾಟಕದ ಕಂಪನಿಗೆ ರೂವಾರಿಗಳಾದಂಥ ನಮ್ಮ ಉಮೇಶ್ ಮೇಟಿ ಅವರು ಯುವಶಕ್ತಿ ರಾಷ್ಟ್ರಶಕ್ತಿ ಎನ್ನುವ ಹಾಗೆ ಯುವಕರಿಗೆ ಹುರಿದುಂಬಿಸಿ ಪ್ರತಿ ಸಲ ಈ ನಮ್ಮ ಒಂದು ದಾಳಮದೇವಿ ಜಾತ್ರೆಗೆ ನಾಟಕ ಹಾಗೂ ಈ ಒಂದು ಕಲಾ ಸಹಾಯವಾಗಿ ಹಿಂದಿರುವಂಥ ಎಲ್ಲ ನಮ್ಮ ಊರಿನ ಗಣ್ಯರು, ತಿಪ್ಪನಗೌಡ ಗೌಡರಾಗಿರ್ಬೋದು, ನಮ್ಮ ಸಂಗನಗೌಡ ಪಾಟೀಲರಾಗಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅವರಿವರೆನ್ನದೇ ಎಲ್ಲ ನಮ್ಮ ಊರಿನ ಗಣ್ಯರು
ಈ ಒಂದು ಸಮಾಜಕ್ಕೆ ಬೆನ್ನೆಲುವಾಗಿ ನಿಂತು ಈ ನಾಟಕವನ್ನು ಪ್ರತಿ ವರ್ಷ ನೀವು ಕೂಡ ಮುಂದೆ ಬರ್ರಿ, ನೀವು ಸಾಹಿತ್ಯದಲ್ಲಿ ಕಲಾರಂಗದಲ್ಲಿ ನೀವು ಕೂಡ ಮುಂದೆ ಬರ್ರಿ ಅಂತೇಳಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ನಮ್ಮ ಮೇಟಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಉಮೇಶ್ ಸಾವ್ಕಾರರು ಹಾಗೂ PH ಮೇಟಿ ಸಾವ್ಕಾರರು ಹಾಗೂ ಇನ್ನುಳಿದ ಎಲ್ಲ ನಮ್ಮ ಬಾಯಕ ಮೇಟಿಯವರು ಆಗಮಿಸಬೇಕಾಗಿತ್ತು ಅಕ್ಕವರು. ಅವರು ಕಾರಣಾಂತರಗಳಿಂದ ಬರಲಿಲ್ಲ. ಅವರ ಪರವಾಗಿ ನಮ್ಮ ಉಮೇಶ್ ಸಾವ್ಕಾರರು ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಇನ್ನೇನು ಬಹಳ ಸಮಯ ಇರೋದ್ರಿಂದ ನನಗೊಂದು ಮಾತು ನೆನಪಾಗುತ್ತೆ. ಯಾಕಂತಂದ್ರೆ ನನ್ನಂತ ಒಬ್ಬ ಮಾತಾಡೋವಾಗ ಆ ಮಾತು ಮುಗಿಸೋರೊಳಗನೆ, ಯಾಕಂದ್ರೆ ಈಗ 12 ಗಂಟೆ ಆತಲ್ಲ, ಅವನು ಬಂದೂಕ್ ತಗೊಂಡು ಬಂದು ನಿಂತಿಲ್ಲ, ಎದುರಿಗೆ ಬಂದೂಕ್ ತಗೊಂಡು ಯಾಕೆ ಬಂದು ನಿಂದಿರ್ತಾನಪ್ಪ ಅಂತ ಹೇಳಿ ನನ್ನಂತ ವಿಚಾರ ಮಾಡಿದ್ನಂತ. ಯಾಕಪ್ಪ ಬಂದೂಕ್ ತಗೊಂಡು ಆ ಕಡೆ ಈ ಕಡೆ ಅಡ್ಡಾಡಕತ್ತಿ ಅಂತ ಕೇಳಿದ್ನಂತ. ಏನೂ ಇಲ್ಲ, ನಿನ್ನ ಕರ್ಕೊಂಡು ಬಂದಾಗ ಯಾವ ಭಾಷಣಕಾರನ ಅವನು ನೋಡ್ಬೇಕಾಗಿತ್ತು, ಅವನು ಹೊಡಿಬೇಕಾಗಿತ್ತು ಅಂತ. ಅದಕ್ಕೆ ಭಾಳ ಯುವಕರಲ್ಲಿ ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರ ತಾಯಂದ್ರ ಒಂದು ನಾಟಕ ನೋಡ್ಬೇಕನ್ನೋ ಒಂದು ಹುರುಪು ಹುಮ್ಮಸ ಇರೋದ್ರಿಂದ ಭಾಳ ತಡ ಆದ್ರೆ ನಾವು ಕೂಡ ಅದ ಪರಿಸ್ಥಿತಿಗೆ ಬರಬಾರದು, ಬಂದೂಕ್ ಹಿಡ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿಗೆ ನಾವು ಬರಬಾರ್ದು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಮತ್ತು ಹಾಗೂ ಇಲ್ಲಿಯವರೆಗೆ ಎಲ್ಲ ಆಗಮಿಸಿರುವಂಥ ನಮ್ಮ ಅವರಿವರನ್ನಿದೆ ನಮ್ಮ ಮರಳು ಶುದ್ಧ ನಮ್ಮ ಮಾದೇವ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಅವರಿಗೂ ಕೂಡ ಹಾಗೂ ಇನ್ನುಳಿದಂಥ ಎಲ್ಲ ನಮ್ಮ ಹಿರಿಯರಿಗೂ ಸಹೋದರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ.